ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸೈಬರ್ ಖದೀಮರು ಹೊಸ ಮಾದರಿ ಕ್ರೈಮ್ ಆರಂಭಿಸಿದ್ದಾರೆ. ಡಾರ್ಕ್ ವೆಬ್ನಲ್ಲಿ ಗ್ರಾಹಕರ ಮಾಹಿತಿ ಪಡೆದು ಕಾಲ್ ಫಾರ್ವರ್ಡ್ ಮಾಡಿ ಬ್ಯಾಂಕ್ ಖಾತೆಗೆ ಕನ್ನ ಹಾಕಲಾಗಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಅಮಾಯಕರ ಖಾತೆಗೆ ಕನ್ನ ಹಾಕಿರುವ ಪ್ರಕರಣ ಬೆಳಕಿಗೆ ಬಂದಿದೆ. OTP ಬದಲಾಗಿ ವಾಯ್ಸ್ ಓವರ್ ಕಾಲ್ ವೆರಿಫಿಕೇಶನ್ ಮಾಡಿ ಬ್ಯಾಂಕ್ ಖಾತೆಗೆ ಕನ್ನ ಹಾಕಲಾಗಿದೆ. ನಿಲೇಶ್ ದೇಮಜಿ ಎಂಬಾತರ ಬ್ಯಾಂಕ್ನಿಂದ 18 ಲಕ್ಷ ರೂಪಾಯಿ ವರ್ಗಾವಣೆ ಮಾಡಲಾಗಿದ್ದು, ಈ ಸಂಬಂಧ ಬೆಳಗಾವಿ CEN ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಡಾರ್ಕ್ ವೆಬ್ನಲ್ಲಿ ಸೈಬರ್ ವಂಚಕರಿಗೆ ಗ್ರಾಹಕರ ಡಾಟಾ ಮಾರಾಟ ಮಾಡಲಾಗ್ತಾ ಇದೆ. ಆ ಡಾಟಾ ಇಟ್ಕೊಂಡು ಸೈಬರ್ ಖದೀಮರು ಗ್ರಾಹಕರಿಗೆ ಮೋಸ ಮಾಡ್ತಿದ್ದಾರೆ. OTP ಕೇಳಿದ್ರೆ ಸಾರ್ವಜನಿಕರಿಗೆ ತಕ್ಷಣವೇ ಇವರು ಸೈಬರ್ ವಂಚಕರು ಅಂತ ಗೊತ್ತಾಗುತ್ತೆ. ಹಾಗಾಗಿ ಅದರ ಬದಲಾಗಿ ಗ್ರಾಹಕರು ಬಳಸ್ತಾ ಇರೋ ಯಾವುದಾದ್ರೂ ಆ್ಯಪ್ ಹೆಸರು ಹೇಳಿ ಕರೆ ಮಾಡಿ ಒಂದು ಕೋಡ್ ನಂಬರ್ ಡಯಲ್ ಮಾಡಲು ಹೇಳಿ ನಂಬರ್ ಕಾಲ್ ಫಾರ್ವರ್ಡ್ ಮಾಡಿಕೊಂಡು ಜಾಲ ಬೀಸಲಾಗ್ತಾ ಇದೆ. ಸಾರ್ವಜನಿಕರು ಅಪರಿಚಿತರ ಕರೆಗಳ ಜೊತೆಗೆ ಥರ್ಡ್ ಪಾರ್ಟಿ ಆ್ಯಪ್ ಬಳಸುವಾಗಲೂ ಎಚ್ಚರ ವಹಿಸಬೇಕಾಗಿದೆ. ಸದ್ಯ ಕೇಸ್ ದಾಖಲಿಸಿಕೊಂಡು ಬೆಳಗಾವಿ CEN ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ದಿನಾಂಕ 14 ಜನವರಿ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ 2 ಕೇಸಸ್ ನಾವು ದಾಖಲು ಮಾಡಿದ್ವಿ. 2 ಕೇಸಸ್ನಲ್ಲಿ ವಿಕ್ಟಿಮ್ ಯಾವುದೇ ಒಂದು ಲಿಂಕ್ ಬಹುಶಃ ಕ್ಲಿಕ್ ಮಾಡಿದ್ದಾರೆ. ಅದರಿಂದ ಅವರ ಮೊಬೈಲ್ದು ಡೇಟಾ ಶೇರಿಂಗ್ ಥರ್ಡ್ ಪಾರ್ಟಿ ಜೊತೆಗೆ ಆಗ್ತಾಯಿದೆ. ಒಬ್ಬರು ಆರ್ಮಿ ಎಂಪ್ಲಾಯ್ ಇದ್ದಾರೆ. ಅವರ ಫೋನಿಂದ 3,20,000 ದುಡ್ಡು ಹೋಗಿದೆ ಅವ್ರ ಬ್ಯಾಂಕ್ ಅಕೌಂಟಿಂದ. ಮತ್ತು ಅವ್ರ ಫೋನ್ ಕಂಟ್ರೋಲ್ ಹೋಗಿದ ಮೇಲೆ ಆ ನಂಬರ್ ಆಧಾರದ ಮೇಲೆ ಅವರು 5,80,000 ಲೋನ್ ಕೂಡ ತಗೊಂಡಿದ್ದಾರೆ. ಮತ್ತು ಇನ್ನೊಂದು ಕೇಸ್ನಲ್ಲಿ ನಿಲೇಶ್ ದೇಂಜಿ ಅಂತ ವಿಕ್ಟಿಮ್, ಅವರಿಗೆ ಕೂಡ ಗೊತ್ತಾಗಲಿಲ್ಲ, ಬಟ್ ಕಾಲ್ ಡೈವರ್ಟ್ ಆಗಿದೆ ಅಂತ ಅವ್ರ ಗಮನಕ್ಕೆ ಬಂದಿದೆ. ಮತ್ತು ಅವ್ರ ಬ್ಯಾಂಕಿಂದ 18 ಲಕ್ಷ ದುಡ್ಡು ಹೋಗಿದೆ. ಇದರಲ್ಲಿ ಮೋಡಸ್ ಹೇಗಿದೆ ಅಂದರೆ, ಕೆಲವು ಸಲ ಯೂಸರ್ ನೇಮ್ ಪಾಸ್ವರ್ಡ್ ಬ್ಯಾಂಕ್ದು ಡಾರ್ಕ್ ನೆಟ್ನಲ್ಲಿ ಮಾರಾಟ ಆಗುತ್ತೆ. ಸೊ ನೀವು ಮತ್ತು ನಿಮ್ಮ ದುಡ್ಡು ಈ ಮಧ್ಯದಲ್ಲಿ ಬರೀ OTP ಉಳ್ಕೊಳ್ಳುತ್ತೆ. ಸೊ ಕ್ರಿಮಿನಲ್ಸ್ ಹತ್ತಿರ ನಿಮ್ಮದು ಬ್ಯಾಂಕ್ ಯೂಸರ್ ನೇಮ್ ಪಾಸ್ವರ್ಡ್ ಬೈ ಚಾನ್ಸ್ ಸಿಕ್ಕಿದರೆ ಅವರಿಗೆ ಬರೀ ಬೇಕಾಗಿರೋದು ನಿಮ್ಮದು OTP. ಸೊ ಅವರು ನಿಮಗೆ ಒಂದು ಮೆಸೇಜ್ ಹಾಕ್ತಾರೆ, APK ಯಾವುದೇ ಲಿಂಕ್ನಲ್ಲಿ .APK ಕಂಡು ಬಂದರೆ ದಯವಿಟ್ಟು ಆ ಲಿಂಕ್ ಕ್ಲಿಕ್ ಮಾಡಬೇಡಿ. ಆ ಲಿಂಕ್ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ. ಆ ಆ್ಯಪ್ ಪರ್ಮಿಷನ್ ಕೇಳುತ್ತೆ ಟು ಸಿ ಯುವರ್ ಮೆಸೇಜಸ್, ಟು ಮೇಕ್ ಫೋನ್ ಕಾಲ್ಸ್, ಟು ಆ್ಯಕ್ಸಸ್ ಯುವರ್ ವಿಡಿಯೋ. ಅದರಲ್ಲಿ ಮೆಸೇಜ್ ಹೋಗಿಬಿಟ್ರೆ, ಮೆಸೇಜ್ಗೆ ಪರ್ಮಿಷನ್ ಹೋಗಿಬಿಟ್ರೆ ಏನೇನು ಮೆಸೇಜ್ ಬರ್ತಾ ಇದೆ ನಿಮಗೆ OTP ಆ ಆ್ಯಪ್ ಮುಖಾಂತರ ಆ ಕ್ರಿಮಿನಲ್ಸ್ ಹತ್ತಿರ ಹೋಗುತ್ತೆ. ಮತ್ತು ಅವರು ನಿಮ್ಮ ಬ್ಯಾಂಕ್ ಆನ್ಲೈನ್ ಮುಖಾಂತರ ನಿಮ್ಮ ಬ್ಯಾಂಕಿಂದ ದುಡ್ಡು ಡ್ರಾ ಮಾಡಬಹುದು. ಈ ಕಾಲದಲ್ಲಿ ಈ ಸೈಬರ್ ಕ್ರೈಮ್ ದಿನ ದಿನ ಹೆಚ್ಚಾಗಿ ಆಗ್ತಾಯಿದೆ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸೊ ನಿಮ್ಮದು ಯಾವ ಅಕೌಂಟ್ ನೀವು ಮೊಬೈಲಿಂದ ಆಪ್ರೇಟ್ ಮಾಡ್ತಾಯಿದ್ರಿ ಆ ಅಕೌಂಟ್ನಲ್ಲಿ ನಾಮಿನಲ್ ದುಡ್ಡು ಇಟ್ಕೋಬೇಕು. ಮತ್ತು ನಿಮ್ಮದು ಎಲ್ಲಿ ಸೋರ್ಸ್ ಆಫ್ ಇನ್ಕಮ್ ಎಲ್ಲಿದೆ ಆ ಅಕೌಂಟ್ ಬೇರೆ ಇರಬೇಕು. ಅದು ಒಂದು ಪ್ರಿವೆಂಟಿವ್ ಸ್ಟೆಪ್ ಇರ್ಬೋದು. ಎರಡನೇದು, ಯಾವ ಸಿಮ್ನಲ್ಲಿ ನಿಮ್ಮದು ಬ್ಯಾಂಕ್ಗೆ ಲಿಂಕ್ ಇದೆ ಆ ಫೋನ್ ಸ್ಮಾರ್ಟ್ ಫೋನ್ ಬದಲು ನಾರ್ಮಲ್ ನೋಕಿಯಾ ಫೋನ್ ಹಳೆ ಕಾಲದಲ್ಲಿ ಏನು ಬರ್ತಾಯಿತ್ತು ಅದು ಮಾಡಿದರೆ ಏನಾಗುತ್ತೆ, ಅದರಲ್ಲಿ ಏನು ಇಂಟರ್ನೆಟ್ ಇರಲ್ಲ, ಏನಿರಲ್ಲ, ಬರೀ SMS ಬರುತ್ತೆ, ಕಾಲ್ ಬರುತ್ತೆ ಅಷ್ಟೇ. ಅದರಲ್ಲಿ ಸಿಮ್ ಕಾರ್ಡ್ ಹಾಕಿದರೆ ಈ OTP ನಿಮ್ಮದು ಹ್ಯಾಕ್ ಆಗೋದು ಸಾಧ್ಯತೆ 100% 0 ಆಗುತ್ತೆ. ಅದರಿಂದ ಕೂಡ ಈ ಕ್ರೈಮ್ ಪ್ರಿವೆನ್ಷನ್ ಮಾಡ್ಬೋದು. ದೀಸ್ ಆರ್ ದ ಸ್ಮಾಲ್ ಟಿಪ್ಸ್. ಮತ್ತು ದಯವಿಟ್ಟು ಯಾವುದೇ ಕ್ಲಿಕ್ ಮಾಡುವಾಗ ಮೆಸೇಜನ್ನು ಓದ್ಕೊಳ್ಳಿ. ಸಾಕಷ್ಟು ಸಲ ನಾವು ಓದ್ದೇನೆ ಎಸ್ 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 ಅಂತ ಪ್ರೆಸ್ ಮಾಡ್ತೀವಿ ಆ್ಯಂಡ್ ಅವರಿಗೆ ನಾವು ಆರೋಪಿಗೆ ನಾವು ಕ್ರಿಮಿನಲ್ಸ್ಗೆ ಆ ಪರ್ಮಿಷನ್ ಕೊಟ್ಬಿಡ್ತೀವಿ. ಮತ್ತು ಯಾವುದೇ ವಿಚಾರದಲ್ಲಿ ನಿಮಗೆ ಡೌಟ್ ಇದ್ದರೆ 112ಗೆ ಕರೆ ಮಾಡಿ, ಇಲ್ಲ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ನೀವು ಭೇಟಿ ಮಾಡಿ. ಡಿಜಿಟಲ್ ಅರೆಸ್ಟ್ ಅಂತ ಏನೂ ಇಲ್ಲ ಈ ಜಗತ್ತಿನಲ್ಲಿ, ಏನೂ ಇಲ್ಲ. ಅದು ಲೀಗಲಿ ಆ ಟರ್ಮೇ ಇಲ್ಲ. ನಿಮ್ಮ ಭಯದ ಅಡ್ವಾಂಟೇಜ್ ತಗೊಂಡು ಕ್ರಿಮಿನಲ್ಸ್ ಅದರದ್ದು ದುಡ್ಡು ತಗೋತಾ ಇದ್ದಾರೆ. ಎರಡನೇದು, ಇದು ಫ್ರೆಂಡ್ಶಿಪ್ ಮಾಡ್ಕೋತಾರೆ. ಒಂದು ಬ್ಯೂಟಿಫುಲ್ ಬಾಯ್ ಗರ್ಲ್ ಅವರು ಅವರು ಫ್ರೆಂಡ್ಶಿಪ್ ಮಾಡಿಕೊಂಡು ನಿಮ್ಮದು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು ಸಾಕಷ್ಟು ಘಟನೆ ನಮ್ಮ ರಾಜ್ಯದಲ್ಲಿ ಆಗ್ತಾಯಿದೆ. ಮತ್ತು ಲಾಸ್ಟ್ ಗ್ರೀಡ್ ಬೇಸ್ಡ್ ಫ್ರಾಡ್ ಹೆಚ್ಚಾಗಿ ಆಗ್ತಾಯಿದೆ. ಇನ್ವೆಸ್ಟ್ಮೆಂಟ್ ಮಾಡಿ 30% ಪರ್ ಮಂತ್ ಇಂಟ್ರೆಸ್ಟ್ ಸಿಗುತ್ತೆ, ನಿಮ್ಮದು ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್, ಅದು ಇನ್ವೆಸ್ಟ್ಮೆಂಟ್ ಮಾಡಿಕೊಡ್ತೀವಿ ಅದು. ಸೊ ಯಾವುದು ತುಂಬ ಒಳ್ಳೆ ಅನ್ನಿಸ್ತಾ ಇದೆ ಅದರ ಮೇಲೆ ನೀವು ಡೌಟ್ ಪಡಿಬೇಕು, ಒಂದು ಸಲ ವೆರಿಫೈ ಮಾಡಬೇಕು.
ನೀವು ಸ್ಟೇಷನ್ಗೆ ಬಂದರೆ ಕೂಡ ನಿಮ್ಮ ಅಧಿಕಾರಿಗಳು ಕೂಡ ನಿಮಗೆ ಸಹಾಯ ಮಾಡ್ತಾರೆ. ಒಟ್ಟಾರೆ ನಾವು ಎಚ್ಚರದಲ್ಲಿ ಇದ್ದರೆ ನಮ್ಮ ಜೊತೆಗೆ ಸೈಬರ್ ಕ್ರೈಮ್ ಆಗಲ್ಲ. ಧನ್ಯವಾದ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.